ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಅತ್ಯಧಿಕ ಮತಗಳನ್ನು ಪಡೆದು ಅಧಿಕಾರದ ಗದ್ದುಗೆ ಏರಲು ಅರ್ಹತೆಯನ್ನ ಪಡೆದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡಬಿದ್ರೆ ಮಂಡಲದ ವತಿಯಿಂದ ಸೋಮವಾರ ಸಂಜೆ ಮೂಡಬಿದ್ರೆ ಬಸ್ ನಿಲ್ದಾಣದ ಆವರಣದಲ್ಲಿ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ನಡೆಸಿದರು. ಬಿಜೆಪಿಯ ಹಿರಿಯ ಮುಖಂಡ ಕೆಆರ್ ಪಂಡಿತ್ ಸಂಭ್ರಮಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅಧಿಕಾರದ ಅಹಂಕಾರದಿಂದ ದುರಾಡಳಿತ ನಡೆಸುವ ಮೂಲಕ ಹಿಂದೂಗಳು ಬದುಕುವುದೇ ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಜನತೆ ತಕ್ಕ ಪಾಠ ಕಲಿಸುವ ಮೂಲಕ ದೀದಿಯ ಪರಿಸ್ಥಿತಿ ಬೀದಿಗೆ ಬಿದ್ದಂತಾಗಿದೆ ಎಂದರು. ಕೇವಲ ಬಿಜೆಪಿ ಸಂಪೂರ್ಣ ಪಟ್ಟಿಗೆ ವೆಸ್ಟ್ ಬಂಗಾಳ ಅಸ್ಸಾಂ ಪಾಂಡಿಚೇರಿ ತಮಿಳುನಾಡು ಸರ್ಕಾರ ಪಟ್ಟಿ ಹಾಕಿದೆ. ನೆನೆಪುಟಿಲೆ ಅಹಂಕಾರ ಮುಕ್ತ ಕೇರಳಕ್ಕೇನುಜಿ ಜನಕ್ಕೆ ಗೋಡಾಯಿನ ಮಾತ್ರ ಗೆದ್ದಾವೆ. ಸಮಾಧಾನ ಅಹಂಕಾರ ಈ ನೆಲಕ್ಕೆ ಮುಂದೆ ಹೋಗ್ತದೆ. ಹಣ ಜಾಗ್ರತೆ ಮಾಡ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶಾಂತಿ ಪ್ರಸಾದ್ ಹೆಗ್ಡೆ, ಮಂಡಲಾಧ್ಯಕ್ಷ ದಿನೇಶ್ ಪುತ್ರನ್, ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ, ಕಾರ್ಯದರ್ಶಿ ಪ್ರಭಾಕರ್ ಕುಲಾಲ್, ನಗರಾಧ್ಯಕ್ಷ ಲಕ್ಷ್ಮಣ್ ಪೂಜಾರಿ, ಪುರಸಭೆಯ ಮಾಜಿ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಯುವ ಮೋರ್ಚಾದ ಅಧ್ಯಕ್ಷ ಕುಮಾರ್ ಪ್ರಸಾದ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.